ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ. ಇವತ್ತಿನ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ಹೆಲ್ತಿಯಾಗಿರೋ ಅಂಥ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಲೋ ಫ್ರೆಂಡ್, ನಮಸ್ತೆ. ಏನಪ್ಪ ಅಂತಂದರೆ ಡೈಲಿ ನಾನು ತಲೆಗೆ ಸ್ನಾನ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತೇಳಿ. ಬಟ್ ಆಗ್ತಾನೇ ಇದ್ದಿಲ್ಲ. ದಿನ ಏನಾದರೂ ಒಂದು ಕೆಲಸ ಬರ್ತಾನೇ ಇದೆ. ಇವತ್ತು ನೋಡಿ, ಇದು ಹಾಗಲಕಾಯಿ ತಂದು ಇದು ಫ್ರಿಜ್ಜಲ್ಲಿ ಇಡೋಕ್ಕಾಗಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ಚಟ್ನಿ ಪುಡಿ ಇಲ್ಲ ಚಿಪ್ಸು ಗೊಜ್ಜು ಏನಾದರೂ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇವತ್ತೆಲ್ಲ ಇದರದ್ದೇ ಕೆಲಸ ಆಗುತ್ತೆ. ಹೆಂಗೆ ಮಾಡೋದು, ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಏನು ಅಂತಂದರೆ ಜೋರು ಹೊಟ್ಟೆ ಹಸಿವಾಗ್ತಾ ಇದೆ. ಮನೇಲಿ ಏನಿದೆ ಅದನ್ನೇ ತಿಂದ್ಬಿಟ್ಟು ಈ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ದೇವ್ರ ಸಾಮಾನೆಲ್ಲ ತೊಳೆದು ಈವ್ನಿಂಗ್ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಹೂವು ಇಲ್ಲ ಏನಿಲ್ಲ. ಈವ್ನಿಂಗ್ ಅಷ್ಟೊತ್ತಿಗೆ ಹೂವನೂ ಸ್ವಲ್ಪ ತರ್ಬೋದು ಅಂತ. ಇವಾಗ ಫಸ್ಟ್ ಇದನ್ನೆಲ್ಲ ತೊಳೆದುಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಅಷ್ಟೊತ್ತಿಗೆ ಊಟ ಮಾಡಿ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್. ನಿನ್ನೆ ರಾತ್ರಿ ಆ್ಯಕ್ಚುಲಿ ಮುಲ್ಲಂಗಿ ಎಲೆದು ಚಟ್ನಿ ಮಾಡಿದ್ದೆ. ಎಲೆ ಫ್ರೆಶ್ ಆಗಿತ್ತು ಅಂತ ಅದ್ರದ್ದು ಚಟ್ನಿ. ನೆನ್ನೆನೂ ಅಷ್ಟೇ ಸ್ವಲ್ಪ ಬ್ಯುಸಿಯಾಗಿದ್ದೆ, ಸೊ ದಟ್ ನಾನು ಇದರದ್ದು ರೆಸಿಪಿ ತೋರ್ಸೋಕ್ಕಾಗಿಲ್ಲ. ಇನ್ನೊಂದು ಸರಿ ಎಲೆ ತಂದಾಗ ತೋರಿಸ್ತೀನಿ ನಾನು ನಿಮಗೆ. ಕುಕ್ಕರಲ್ಲಿ ಸ್ವಲ್ಪ ರಾತ್ರಿ ಇದೆ ಅನ್ನ ಇದೆ, ಮತ್ತು ಬೆಳಗ್ಗೆ ಅದು ಸ್ವಲ್ಪ ಬಾತಿದೆ, ಕಾಯ್ತಾ ಇದೆ. ಇವಾಗ ಇದರಲ್ಲೇ ಸ್ವಲ್ಪ ತಿಂದ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಸಲಾಡ್ಗೆ ಅಂತ ಡೈಲಿ ಒಂದೊಂದು ಸಲಾಡ್ ಮಾಡೋಣ ಅಂತ ಮಾಡ್ತೀನಿ ನಾನು ರೆಗ್ಯುಲರಾಗಿ. ಬಟ್ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಇದು ಈವ್ನಿಂಗ್ ನೈಟ್ಗೆ ತಿಂದ್ಕೊಳ್ತೀನಿ, ಯಾಕಂತಂದರೆ ಇವಾಗ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಹೆಸರು ಕಾಳು ನೆನೆಸಿದ್ದೆ. ಯಾಕೋ ಹೆಸರು ಕಾಳು ಇನ್ನೂ ನೆನೆದೇ ಇಲ್ಲ, ಅದರಿಂದ ಈವ್ನಿಂಗ್ ಅಷ್ಟೊತ್ತಿಗೆ ನೆನೆಯುತ್ತೆ. ಸೊ ದಟ್ ಆವಾಗ ಈವ್ನಿಂಗೇ ತಿನ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಿಷ್ಟು ಇವತ್ತು ಕೆಲಸಗಳು. ನೋಡೋಣ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ತೀನಿ. ಇವಾಗ ಸದ್ಯಕ್ಕೆ ಪ್ಲೇಟಿಗೆ ಸ್ವಲ್ಪ ಊಟ ಹಾಕ್ಕೊಂಡು 1 ಗಂಟೆ ಆಗ್ತಾಯಿದೆ. ನಾನು ಇದ್ರದ್ದೇ ಸಲಾಡ್ ಸ್ವಲ್ಪ ಹಾಕ್ಕೋತೀನಿ ಈವ್ನಿಂಗ್ ಸ್ವಲ್ಪ ಇರಲಿ ಅಂತ. ಇದು ಚಟ್ನಿ, ಮತ್ತು ಇದು ರಾಯ್ತ ಮಾಡಿದ್ನಲ್ಲ ಮೊಸರು ಬಜ್ಜಿ, ಅದು ಇಷ್ಟಿದೆ. ಸೊ ದಟ್ ಅದನ್ನು ನಾನು ಇದ್ರೊಳ ಜೊತೆಗೆ ಹಾಕ್ಕೊಂಡು ಇದಿಷ್ಟು ಇವತ್ತಿನ ಲಂಚು ನಂದು. ಮನೆ ಕೆಲಸ ಅಂತೀವಿ, ಬಟ್ ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಟೈಮ್ ಆಗೋದು ಗೊತ್ತಾಗೋದೇ ಇಲ್ಲ. ಇಷ್ಟೊತ್ತಾಗುತ್ತೆ ಎಲ್ಲನೂ ಮುಗಿಯೋಷ್ಟೊತ್ತಿಗೆ. ಮತ್ತು ಈವ್ನಿಂಗ್ ಅಡುಗೆ ಡಿನ್ನರು ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಹಿಂಗೆ ಆಗ್ತಾ ಇರುತ್ತೆ. ನಿಮ್ಮ ಮನೇಲೂ ಹಿಂಗೆ ಆಗುತ್ತಲ್ವ? ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಿಂಗೆ ಆಗುತ್ತೆ. ನಾನು ಮನೆಯಲ್ಲಿ ಹಸಿ ಅಲಸಂದೆ ಕಾಳಿತ್ತು, ಅದನ್ನೇ ಸಾಂಬಾರು ಮಾಡೋಣ ನೈಟ್ಗೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೈಟೆಲ್ಲ ಈವ್ನಿಂಗ್ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅಂತ. ಮತ್ತು ಇಲ್ಲಿ ಸೀಸ್ನಿಂಗ್ ಮಾಡ್ತಾಯಿದ್ದೀನಿ ನಾನು. ಇದು ಮಡಿಕೆದನ್ನು ಯಾಕೋ ತುಂಬಾ ಒಂಥರ ಮಣ್ಣು ಸ್ಮೆಲ್ ಬರ್ತಾನೆ ಇದೆ ಎಷ್ಟೇ ಸರಿ ಇದು ಮಾಡಿದ್ರು. ಅದಕ್ಕೆ ಮತ್ತೆ ಸೀಸ್ನಿಂಗ್ ಮಾಡೋಣ ಅಂತ ಸ್ವಲ್ಪ ನೀರು ಕುದಿಸ್ಕೊಂಡು ಅದರಲ್ಲಿ ಗಂಜಿ ಬರೋದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಕುದಿಸ್ಕೊತಾ ಇದ್ದೀನಿ. ಮತ್ತು ಅದನ್ನು ಒಂದು ಸೈಡ್ಗೆ ಇಟ್ಟು ತೊಳ್ಕೊತೀನಿ. ಅದನ್ನು ಉಪ್ಪಾಕಿ ತೊಳ್ಕೊತೀನಿ. ಆ್ಯಕ್ಚುಲಿ ನಾನು ಉಪ್ಪು ಮತ್ತು ಸೋಡಾ ಹಾಕಿ ತೊಳ್ಕೊತೀನಿ. ಇಲ್ಲಿ ಸಾಂಬಾರು ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಮತ್ತು ಸಾಸಿವೆ ಕರಿಬೇವೆಲ್ಲ ಹಾಕಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಕಾಳನ್ನ ನಾನು ಕುಕ್ಕರಿಗೆ ಹಾಕ್ತಾಯಿಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಣ. ಹಸಿ ಕಾಳಲ್ವ, ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಅಂತ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಾ ಇದ್ದೀನಿ.
ಏನಪ್ಪ ಅಂತಂದರೆ ಇದು ಇವತ್ತಿನ ಕೆಲಸ ತುಂಬಾ ಇದೆ. ಏಕೆ ಅಂತಂದರೆ ಹಾಗಲಕಾಯಿ ತುಂಬಾ ಅದು ಫ್ರಿಜ್ಜಲ್ಲಿ ಇಡೋದಕ್ಕೆ ನಮ್ಮದು ಫ್ರಿಜ್ ತುಂಬ ಚಿಕ್ಕದು. ಅದ್ರಲ್ಲಿ ಬೇರೆ ತರಕಾರಿ ಎಲ್ಲ ಇಡೋ ಅಷ್ಟೊತ್ತಿಗೆ ಈ ತರಕಾರಿ ಇಡೋ ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಆಯಿತು. ಫ್ರಿಜ್ ಕ್ಲೋಸೇ ಆಗ್ತಾ ಇದ್ದಿಲ್ಲ. ಅದರಿಂದ ನಾನು ಈಚೆನೇ ಇಟ್ಟಿದ್ದೆ. ಅದು ಬ್ಲ್ಯಾಕ್ ಕವರಲ್ಲಿ ಅಂದರೆ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೆ. ಗೊತ್ತಾಗಲೇ ಇಲ್ಲ. ಅದು ನೋಡಿದ್ರೆ ಹಣ್ಣಾಗ್ತಾ ಬರ್ತಾಯಿತ್ತು ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ನಾನು ಅದನ್ನು ಇವತ್ತು ಹಾಗಲಕಾಯಿದು ಏನಾದರೂ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಅದರದ್ದೇ ಇವತ್ತು ಕೆಲಸ ಆಗುತ್ತೆ. ಮತ್ತು ನೋಡಿದ್ರೆ ಧನಿಯಾ ಪುಡಿ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ದಟ್ ನಾನು ಆಲ್ಮೋಸ್ಟ್ ಧನಿಯಾ ಪುಡಿ ಅದೆಲ್ಲನೂ ಸ್ವಲ್ಪ ಮನೆಯಲ್ಲೇ ಖಾರದ ಪುಡಿ ಅದೆಲ್ಲ ಅವಾಗೇ ಮಿಕ್ಸಿಯಲ್ಲಿ ಹಾಕ್ಕೊಂಬಂದ್ಬಿಡ್ತೀನಿ. ತುಂಬ ಹಾಕ್ಕೊಬಂದರೆ ಹುಳ ಬಿದ್ದುಬಿಡುತ್ತೆ ಅಂತ. ಧನಿಯಾ ಪುಡಿ ಜೊತೆಗೆ ಧನಿಯಾ ಹುರ್ಕೊಳ್ಳೋವಾಗೆ ಒಂದು ಸ್ವಲ್ಪ ಚಕ್ಕೆ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಏನೂ ಹಾಕಲ್ಲ, ಡ್ರೈಯಾಗೇ ಹುರ್ಕೊಳ್ತೀನಿ ನಾನು. ತುಂಬ ದಿನ ಬರುತ್ತೆ ಅದು. ಇಲ್ಲಿ ನಾನು ಹಾಗಲಕಾಯಿನೆಲ್ಲ ನಾನು ತೊಳ್ಕೊಳ್ಳೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಎಲ್ಲ ನೋಡಿ ಒಂದು ಸ್ವಲ್ಪ ಎಲ್ಲ ಫುಲ್ ಎಲ್ಲೋ ಆಗಿ ಆರೆಂಜ್ ಆಗ್ತಾಯಿತ್ತು. ಈ ಮಡಿಕೆನ ಒಂದು ಸೈಡಲ್ಲಿ ಇಟ್ಟಿದ್ದೀನಿ, ಬಿಸಿ ಇತ್ತು ಅಂತ. ಬಿಸಿ ಮಡಿಕೆ ಮೇಲೆ ತಣ್ಣೀರು ಹಾಕಿದ್ದೀವಿ ಅಂದರೆ ಪಟ್ ಅಂತ ಒಡೆದ್ಬಿಡುತ್ತೆ. ಮತ್ತು ಕೆಲವೊಂದು ಸರಿ ಒಗ್ಗರಣೆ ಹಾಕ್ಬೇಕಾದ್ರೂ ಅಷ್ಟೇ, ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ, ಮಡಿಕೆಯಲ್ಲಿ ಒಗ್ಗರಣೆ ಹಾಕ್ಬೋದಾ ಹಾಕ್ಬಾರ್ದಾ ಅಂತ. ಕೆಲವೊಂದು ಸರಿ ಹಾಕ್ತಾ ಇರ್ತಾರೆ, ಬಟ್ ನಮ್ಗೆ ಇಲ್ಲಿ ಸಿಗುವಂಥ ಮಡಿಕೆಯಲ್ಲಿ ಒಗ್ಗರಣೆ ಹಾಕೋಕೆ ಹೋಗಿದ್ದೀವಿ ಅಂದರೆ ಪಟ್ ಪಟ್ ಅಂತ ಹೊಡಿತಾ ಇರುತ್ತೆ. ನನಗೆ ಮಡಿಕೇಲಿ ಮಾಡಿರೋ ಅಡುಗೆ ಅಂತಂದರೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಯಲ್ಲಿ ನಮ್ಮ ಅತ್ತೆ ಒಬ್ಬರು ಮಾಡೋರು, ಅವರು ಆಂಧ್ರದವ್ರು, ಇವಾಗಿಲ್ಲ. ಆದರೆ ಅವರು ನಾವು ಚಿಕ್ಕ ವಯಸ್ಸಲ್ಲಿ ಅವ್ರು ಮಾಡ್ತಾಯಿದ್ದಿದ್ದು ಮಡಿಕೇಲಿ ಮಾಡ್ತಾಯಿದ್ದಿದ್ದು ಅಡುಗೆ ತಿಂದು ತಿಂದು ನನಗೆ ತುಂಬಾ ಇಷ್ಟ. ನಮ್ಮ ತೋಟದ ಇದರಲ್ಲಿ ಯಾವಾಗಾದರೂ ಹೋದಾಗ ನಮ್ಮ ತೋಟನ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇಲ್ಲೆಲ್ಲ ತೊಳ್ಕೊತಾ ಇದ್ದೀನಿ ನಾನು. ಮತ್ತು ಹಣ್ಣಾಗಿರೋ ಬೀಜನೆಲ್ಲ ತೆಗೆದುಬಿಟ್ಟಿದ್ದೀನಿ. ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಒಂದೊಂದೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸಾಂಬಾರು ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದರಿಂದ ಕನ್ಫ್ಯೂಷನ್ ಆಗಬೇಡಿ, ನೀಟಾಗಿ ನೋಡಿ, ಫುಲ್ಲು ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಧನಿಯಾ ಹುರಿದಿದೆ, ಅದನ್ನು ನಾನು ಸ್ಲಿಮ್ಮಲ್ಲೇ ಇಟ್ಕೊಂಡು ಹುರಿಸ್ತಾ ಇದ್ದೆ. ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ, ತುಂಬ ಸ್ಲಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಸಣ್ಣ ಬರ್ನಲಲ್ಲಿ ಇಟ್ಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು ಹುರಿಸ್ತಾ ಇದ್ದೆ. ಮತ್ತು ಇಲ್ಲಿ ಹಂಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದಿಷ್ಟು ನಾನು ಸ್ವಲ್ಪ ಎಣ್ಣೆ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಳ್ತೀನಿ. ನಿಮ್ಮ ಕಡೆ ಅಲಸಂದೆ ಸಾರನ್ನ ಹೆಂಗೆ ಮಾಡೋದು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಮತ್ತು ಈ ಉಪ್ಸಾರು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬಟ್ ಉಪ್ಸಾರಿಗೆ ನನಗಿವತ್ತು ಮಾಡ್ಕೊಳ್ಳೋಣ ಅನ್ನೋ ಅಷ್ಟರೊತ್ತಿಗೆ ನನ್ನ ಹತ್ರ ರಾಗಿ ಹಿಟ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಅದರಿಂದ ನಾನು ಸರಿ ಅನ್ನಕ್ಕೆ ಅಲ್ವಾ ಅಂತೇಳ್ಬಿಟ್ಟು ಉಪ್ಸಾರು ಅನ್ನಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ಬಟ್ ಮುದ್ದೆಗೆ ಬರುವಷ್ಟು ಟೇಸ್ಟ್ ಬರಲ್ಲ ಅಂತ ಮಾಮೂಲಿ ನಾರ್ಮಲ್ ಸಾಂಬಾರು ಮಾಡ್ತೀವಲ್ವ ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಜಸ್ಟ್ ನಾನು ಇದು ಮಾಡ್ತಾ ಇದ್ದೀನಲ್ಲ ಅಂತ ತೋರಿಸಿದ್ದೀನಿ ಅಷ್ಟೇ. ಈರುಳ್ಳಿ ಬೆಳ್ಳುಳ್ಳಿ ಇದಾದಮೇಲೆ ಸ್ವಲ್ಪ ಕೊಬ್ಬರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನಮ್ಮ ಕೈಗೆ ಎಷ್ಟು ಬೇಕಾಗುತ್ತೋ ನಮ್ಮ ಸಾಂಬಾರಿಗೆ ಅಷ್ಟು ಕೊಬ್ಬರಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕಿ ಮತ್ತು ಬೇಯಿಸಿ ಇಟ್ಟಿರೋ ಟೊಮೆಟೊ, ಒಂದು ಸ್ವಲ್ಪ ಕಾಳು ಮತ್ತು ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿನ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು. ಇದಕ್ಕೆ ಒಂಚೂರು ನಾನು ಸ್ವಲ್ಪ ಜೀರಿಗೆನೂ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಅಂತ, ಆ್ಯಕ್ಚುಲಿ ಇದಕ್ಕಂತಲೇ ನಾನು ಧನಿಯಾ ಪುಡಿ ಮಾಡ್ತಾ ಇದ್ದಿದ್ದು. ಮತ್ತು ನನ್ನ ಪುಡಿಗೂ ಬೇಕಾಗಿತ್ತು, ಅದರಿಂದ ಡ್ರೈ ಪುಡಿಗೆ ಅದಕ್ಕೂ ಬೇಕಾಗಿತ್ತು ಅಂಥೇಳಿ ಎರಡೂ ಕೆಲಸ ಆಗೋಗ್ಬಿಡುತ್ತೆ ಅಂತ ಮಾಡಿಕೊಂಡೆ. ನೋಡಿ ತುಂಬ ಘಮ ಘಮ ಅಂತ ಇತ್ತು, ಧನಿಯಾ ಮನೆಯಲ್ಲೇ ಹುರಿದಿರೋದ್ರಿಂದ. ಮತ್ತು ಇನ್ನೊಂದು ಜಾರಲ್ಲಿ ಒಂದು ಸ್ವಲ್ಪ ಧನಿಯಾ ನಾನು ಇವಾಗ ತಾನೇ ಹುರಿದಿದ್ದು ಪೌಡ್ರ್ ಮಾಡ್ಕೊಂಡಲ್ವ, ಅದನ್ನೇ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನು ನಾರ್ಮಲ್ ಸಾಂಬಾರು ಪುಡಿ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಅದು ಸಾಂಬಾರು ಕುದೀತಾ ಇರೋ ಸಾಂಬಾರಿಗೆ ಹಾಕಿ ಒಂದು 2 ಕುದಿ ಬಂದರೆ ಸಾಕು. ಯಾಕಂದರೆ ಆಲ್ರೆಡಿ ಅಲಸಂದೆ ಬೇಗ ಬೆಂದೋಗುತ್ತೆ. ನಾವು ಇದನ್ನು ರುಬ್ಕೊಂಡಿರೋ ಅಂಥ ಖಾರನ ಅದರೊಳಗಡೆ ಹಾಕಿ ನಾವು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಸಾರು ಚೆನ್ನಾಗಿ ಕುದೀತಾ ಇದೆ, ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ಆಫ್ ಮಾಡಿ ನಾನು ಪ್ಲೇಟ್ ಮುಚ್ಚಿಟ್ಟೆ. ಮತ್ತು ನೆಕ್ಸ್ಟು ಹಾಗಲಕಾಯಿದು ಕೆಲಸ ಇದೆಯಲ್ವ, ಅದನ್ನು ನೋಡೋಣ ಅಂತೇಳ್ಬಿಟ್ಟು. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಂದು ಇದೇ ಕೆಲಸ ಆಯಿತು, ಫುಲ್ ಹೆಕ್ಟಿಕ್ ಆಗಿತ್ತು ನಂದು ದಿನ.
ಇಲ್ಲೇನಪ್ಪ ಅಂತಂದರೆ ಕಟ್ ಮಾಡಿರೋಂಥ ಹಾಗಲಕಾಯಿನೆಲ್ಲನೂ ಸ್ವಲ್ಪ ಉಪ್ಪಿನ ನೀರಿಗೆ ಹಾಕೋಣ ಅಂತೇಳಿ, ಅಂದರೆ ಉಪ್ಪಾಕಿ ಊರಿಡೋಣ ಅಂತೇಳ್ಬಿಟ್ಟು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಆ್ಯಕ್ಚುಲಿ ಈ ಪಾತ್ರೆ ಬಂದು ತುಂಬಾ ಚಿಕ್ಕದಾಯಿತು. ಯಾಕಂದರೆ ಹಾಗಲಕಾಯಿ 1 ಕೆ ಜಿ ಹತ್ತತ್ರ 1 ಕೆ ಜಿ ಅಷ್ಟಿತ್ತು ಹಾಗಲಕಾಯಿ. ಅದು ಚಿಕ್ಕ ಪಾತ್ರೆಯಲ್ಲಿ ಆಗಲಿಲ್ಲ. ಅದಕ್ಕೆ ನಾನು ಶಿಫ್ಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಸೈಡ್ಗೆ ಇಡ್ತೀನಿ. ಯಾಕಂತಂದರೆ ಅದು ಉಪ್ಪು ಹಾಕಿದವಾಗ ಹಾಗಲಕಾಯಿದು ಕಹಿ ಎಲ್ಲ ಸ್ವಲ್ಪ ಕೆಳಗಿಳಿಯುತ್ತೆ. ಮತ್ತು ನಮ್ಗೆ ಅಷ್ಟೊಂದು ಕಹಿ ಅನಿಸೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನೀವು ಗೊಜ್ಜು ಥರ ಆದರೂ ಮಾಡ್ಕೊಬೋದು. ನೀವು ಇದಕ್ಕೆ ಡ್ರೈ ಪುಡಿ ಹಾಕ್ಕೊಂಡು ಸ್ವಲ್ಪ ಚಿಪ್ಸ್ ಥರನೋ ಇಲ್ಲ ಚಟ್ನಿ ಪುಡಿ ಆ ಥರ ಆದರೂ ಮಾಡ್ಕೋಬೋದು. ಈ ಪುಡಿ ಬಂದ್ಬಿಟ್ಟು 3 ವೆರೈಟೀಸ್ ನಾವು ಮಾಡ್ಕೋಬೋದು. ಆ್ಯಕ್ಚುಲಿ ಇದನ್ನು ನಾವು ಹಾಗಲಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡು ಇದನ್ನು ಒಂದು ಸರಿ ಒಗ್ಗರಣೆ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತೀನಿ. ಮತ್ತು ಆ ಎಣ್ಣೆ ಏನು ನಮ್ಗೆ ಅಷ್ಟು ಯೂಸ್ ಆಗೋದಿಲ್ಲ. ಯಾಕಂದರೆ ಹಾಗಲಕಾಯಿದು ಕಹಿ ಎಲ್ಲ ಇಳಿದುಬಿಟ್ಟಿರುತ್ತೆ, ಅದನ್ನು ನೀನು ಬಿಸಾಡೋದೆ. ಸ್ವಲ್ಪನೇ ಎಣ್ಣೆಯಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಇದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದು ಮಕ್ಕಳೇನಾದರೂ ನಮಗೆ ದೊಡ್ಡ ದೊಡ್ಡ ಪೀಸ್ ಕೊಟ್ಟರೆ ತಿನ್ನಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಕೊಡ್ತಾಯಿದ್ದೀನಿ. ಯಾವಾಗಾದರೂ ಮೊಸರನ್ನದ ಜೊತೆ ಇಲ್ಲ ಅಂತಂದರೆ ಇನ್ನು ಸಮ್ಮರ್ ಬರುತ್ತೆ, ಅಂಥ ಟೈಮಲ್ಲೆಲ್ಲನೂ ಸ್ವಲ್ಪ ಬಾಯಿಗೆ ತುಂಬ ಇದನ್ಸುತ್ತಲ್ವ, ಅಂಥ ಟೈಮಲ್ಲಿ ಇದು ಹೀಟ್ ಆಗುತ್ತೆ ಹಾಗಲಕಾಯಿ ಗೊತ್ತು. ಬಟ್ ಆದರೆ ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಮೊಸರನ್ನದ ಜೊತೆಗೆ ಇಲ್ಲಾಂದರೆ ಕೂಳು ಅಂತ ಮಾಡ್ಕೋತೀವಿ, ಅದ್ರ ಜೊತೆಗೆ ತಿನ್ನೋದಕ್ಕೆ ಮೆಣಸಿನ್ಕಾಯಿ ಥರ ಇದನ್ನು ನಂಚ್ಕೊಂಡು ನಾವು ತಿನ್ಬೋದು. ನೋಡಿ, ಎಣ್ಣೆ ಬಿಸಿ ಆದಮೇಲೆ ನಾನು ಕಟ್ ಮಾಡಿಕೊಂಡಿರೋ ಅಂಥ ಹಾಗಲಕಾಯಿನ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು, ಇದು ತುಂಬಾ ಟೈಮ್ ಹಿಡಿಯುತ್ತೆ. ಯಾಕಂದರೆ ಹಸಿ ಹಾಗಲಕಾಯಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಫ್ರೈ ಆ್ಯಕ್ಚುಲಿ ಇದನ್ನು 1:30ಗೆ ಸ್ಟಾರ್ಟ್ ಮಾಡೋದಕ್ಕೆ ನಾನು 4 o'clockವರೆಗೂ ಇದೇ ಕೆಲಸ ಆಗಿದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಸಾಂಬಾರು ಅದು ಮಾಡಿಕೊಂಡೆ. ಬಟ್ ಮಿಕ್ಕಿದ ಟೈಮಲ್ಲೆಲ್ಲ ಫುಲ್ ಕೆಲಸ ಇದೇ ಆಯಿತು. ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ಸು, ಯಾಕಂದರೆ ಜಾಸ್ತಿನೇ ಹಾಗಲಕಾಯಿ ಇತ್ತು. 2 ಶಿಫ್ಟಲ್ಲಿ ನಾನು ಹಾಕ್ಕೊಂಡು ಮಾಡಿಕೊಂಡೆ. ಪಕ್ಕದಲ್ಲಿ ಡ್ರೈ ಪುಡಿಗೆ ಮಾಡ್ಕೊಳ್ಳೋಣ, ಹಂಗೆ ಜೊತೆಗೆ ಟೈಮ್ ಆಗೋಗುತ್ತೆ. ಮಕ್ಕಳನ್ನ ಸ್ಕೂಲಿಂದ ಬೇರೆ ಕರ್ಕೊಂಬರಬೇಕು ಅಂತೇಳ್ಬಿಟ್ಟು ನಾನಿಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಟ್ಟೊಟ್ಟಿಗೆ ನಾನು ತೋರಿಸ್ತಾ ಇಲ್ಲ, ಯಾಕಂತಂದರೆ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಅಂತ. ಮತ್ತು ಧನಿಯಾ ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಕೈಯಲ್ಲೇ ಅಳತೆ ನೋಡ್ಕೊತಾ ಇದ್ದೀನಿ, ನೀವು ಸ್ಪೂನಲ್ಲಿ ಹಾಕ್ಕೋಬೋದು. ಎಲ್ಲನೂ ಒಂದು 2 ಸ್ಪೂನಷ್ಟು ಆಗುವಷ್ಟು ನಾನು ಮೆಜರ್ಮೆಂಟಲ್ಲಿ ನಾನು ಪುಡಿಗೆ ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವು ನಾನು ಹುರ್ಕೋಬೇಕು. ಒಂದು ಇಡೀ ಆಗೋಷ್ಟು ಕರಿಬೇವು. ನೋಡ್ಬೋದು ನೀವು ಇಲ್ಲಿ ಫುಲ್ ಹಾಗಲಕಾಯಿ ಎಲ್ಲನೂ ಫುಲ್ಲು ಅದು ಮೇಲೆ ತೇಲ್ತಾ ಇದೆ. ಈ ಟೈಮಲ್ಲಿ ನಾವು ಅದನ್ನು ಎತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ತುಂಬ ಸೀದೋಗುತ್ತೆ. ಇಷ್ಟುವರೆಗೂ ಫ್ರೈ ಆಗಬೇಕು. ಸ್ವಲ್ಪ ಇದ್ದರೆ ಅದು ತುಂಬ ದಿನ ಇಡೋದಕ್ಕಾಗೋದಿಲ್ಲ, ಮತ್ತು ಸ್ವಲ್ಪ ಬೂಜು ಹಿಡಿದು ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಈ ಥರ ಮಾಡಿದಾಗ ನಾವು ಇದನ್ನು ಸ್ವಲ್ಪ ದಿನ ಒಂದು ತಿಂಗಳವರೆಗೂ ಆ ಥರ ಇಟ್ಕೋಬೋದು. 1 ತಿಂಗಳು 2 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ 1-2 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ನೀವೂ. ಫಸ್ಟ್ ಟ್ರಿಪ್ ಆದಮೇಲೆ ಮತ್ತೆ ನಾನು ಸೆಕೆಂಡ್ ಟ್ರಿಪ್ ಹಾಕಿದ್ದೀನಿ, ಅಂದರೆ ಸೆಕೆಂಡ್ ಟೈಮ್ ಹಾಕಿದ್ದೀನಿ ಇದನ್ನು. ಇದು ಸ್ವಲ್ಪ ಉದ್ದ ಇದೆ. ಇದು ಸ್ವಲ್ಪನೇ ಇನ್ನೂ ಟೈಮ್ ಆಯಿತು ನನಗೆ ತಗೊಳ್ಳೋ ಅಷ್ಟೊತ್ತಿಗೆ. ಎಲ್ಲ ಟೋಟಲ್ ನನಗೆ 4 o'clock ಕರೆಕ್ಟಾಗಿ ಮುಗೀತು. ಅವರು ಸ್ಕೂಲ್ನ ಪಿಕಪ್ ಮಾಡ್ಕೊಳಕ್ಕೆ ಇದನ್ನು ತೆಗೆದುಬಿಟ್ಟು ನಾನು ಹೋದೆ. ಇದನ್ನು ಈ ಕಡೆ ಡ್ರೈ ಪುಡಿಗೆನೂ ಇದಾಗಿದೆ. ಇದಕ್ಕೆ ಒಂದು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಇದು ಧನಿಯಾ ಪುಡಿನ ನಾನು ಹುಡ್ಕೊಂಡಿದ್ನಲ್ವ, ಅದು ಜಾರಲ್ಲಿ ಹಂಗೆ ಇತ್ತು. ಅದನ್ನು ನಾನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬಿಸಿಯಾಗಿ ಇದ್ದಾವಾಗ ನಾವು ಹಾಕ್ಬಿಟ್ಟಿದ್ದೀವಿ ಅಂತಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ಆರಿದ ಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದೇ ಜಾರಲ್ಲಿ ನಾನು ಇವಾಗ ಡ್ರೈ ಪುಡಿನ ಮಾಡ್ಕೊಳ್ತೀನಿ. ಈ ಹುರಿದಿಟ್ಟಿರೋ ಅಂಥ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾ, ಜೀರಿಗೆ ಇದಿಷ್ಟು, ಹುಣಸೆಹಣ್ಣು ಮತ್ತು ಸ್ವಲ್ಪ ಲಾಸ್ಟಲ್ಲಿ ನಾನು ಅದನ್ನು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಾದಮೇಲೆ ಬೆಳ್ಳುಳ್ಳಿನೂ ಮತ್ತು ಉಪ್ಪು ಸೇರಿಸ್ಕೊಂಡು ಮತ್ತೆ ತರಿಯಾಗಿ ರುಬ್ಕೊಳ್ತೀನಿ. ಜೊತೆಗೆ ನಾನು ಇದನ್ನು ತಿರುಗಿಸ್ಕೊಳ್ತಾನೂ ಇದ್ದೀನಿ, ಏಕೆಂತಂದರೆ ಇದು ಮತ್ತೆ ತಳ ಹಿಡಿದು ಬಿಡುತ್ತೆ ಅಂತ. ಇಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಉಪ್ಪು
ಮತ್ತು ಅದು ಹುರಿದು ಇಟ್ಕೊಂಡಿದ್ನಲ್ಲ ಕರಿಬೇವು ಅದನ್ನು ಹಾಕ್ಕೊಳ್ತೀನಿ. ಇಲ್ಲಿ ಖಾರದ ಪುಡಿ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಮತ್ತು ಅದನ್ನು ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕೆಟ್ದೇ ಇತ್ತು, ಅದನ್ನೇ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹುರ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂತ ಪ್ಯಾಕೆಟ್ ಮೆಣಸಿನ ಪುಡಿನೇ ಇತ್ತು, ಅದು ಖಾಲಿ ಆಗಿಬಿಡಲಿ ಅಂತೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ ಪುಡಿನೂ ಅಷ್ಟೇ ಒಂದು 2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಇಡಿಯಷ್ಟು ಕರಿಬೇವನ್ನ ಎಣ್ಣೆ ಹಾಕಿ ಹುರಿದಿಲ್ಲ ನಾನು ಯಾವುದನ್ನು, ನೀವು ನೋಡ್ಬೋದು. ಬರೀ ಡ್ರೈಯಲ್ಲೇ ಹುರ್ಕೊಂಡಿದ್ದೀನಿ ನಾನು, ಹಂಗೆ ತವಾದಲ್ಲಿರೋ ಅಂಥ ಬಿಸಿಯಲ್ಲೇ ನಾನು ಹುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಇಂಗು ಮತ್ತು ಬೆಲ್ಲ, 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡೆ ನಾನು. ಇಂಗು ಮತ್ತು ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಈ ಪುಡಿನ ಬಂದು ನಾವು ಬೇರೆದಕ್ಕೂ ಹಾಕ್ಕೊಳ್ಬೋದು. ಇವಾಗ ಬದನೆಕಾಯಿಗಾಗಲಿ, ಇಲ್ಲ ಅಂತಂದರೆ ತೊಂಡೆಕಾಯಿಗಾಗಲಿ, ಇಲ್ಲ ಅಂತಂದರೆ ಬೆಂಡೆಕಾಯಿಗೂ ಇದನ್ನು ಕಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ರೀಫಿಲ್ ಮಾಡಿಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಫ್ರೈ ಹಾಗಲಕಾಯಿಗಷ್ಟೇ ಅಲ್ಲ, ತುಂಬ ತರಕಾರಿಗಳ ಜೊತೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಈ ಸೆಕೆಂಡ್ ಟೈಮ್ ಹಾಕಿರೋ ಅಂಥನೂ ಹಾಗಲಕಾಯಿನೂ ಫುಲ್ ಫ್ರೈ ಆಗಿದೆ. ನೋಡಿದ್ರಲ್ಲ, ಚಿಪ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕಳಿಸೋವಂಥ ಒಂದೊಂದು ಕಮೆಂಟು ಮತ್ತು ಒಂದೊಂದು ಲೈಕು ನನಗೆ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನಿದು?